ಅಂದು ಭಾನುವಾರ. ನನ್ನ ಸ್ನೇಹಿತೆಯು ಅವಳ ಗಂಡನೊಂದಿಗೆ ಸಿನೆಮಾಗೆ ಹೋದ ಫೋಟೋಗಳನ್ನು ಅವಳು ಸ್ಟೇಟಸ್ಗೆ ಹಾಕಿದ್ದಳು. ಅದನ್ನು ನೋಡಿ ನಾನು ಬೇಸರಗೊಂಡೆ. ಕಾರಣ ನನ್ನ ಗಂಡ ಯಾವಾಗಲೂ ಕೆಲಸ ಎಂದು ಪ್ರತಿದಿನ ಅದರಲ್ಲೇ ಮುಳುಗಿರುತ್ತಿದ್ದರು. ನಾನು ಏಳುವ ಮುಂಚೆಯೇ ಆಫೀಸ್ಗೆ ಹೋಗುತ್ತಿದ್ದರು ಮತ್ತು ನಾನು ಮಲಗಿದ ನಂತರ ಮನೆಗೆ ಬರುತ್ತಿದ್ದರು. ಮನೆಯಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳು ಇದ್ದರೂ ಗಂಡನ ಪ್ರೀತಿ ಆರೈಕೆ ಸಿಗದೆ ಪರದಾಡುತ್ತಿದ್ದೆ. ಅಂದಹಾಗೆ ನನ್ನ ಹೆಸರು ಸರಿತಾ. ವಯಸ್ಸು 38. ಹೀಗಿರುವಾಗ ಒಂದು ದಿನ ನನ್ನ ಬಾಲ್ಯದ ಸ್ನೇಹಿತೆ ಅವಳ ಮನೆಗೆ ಒಂದೆರಡು ದಿನ ನನ್ನನ್ನು ಮತ್ತು ನನ್ನ ಗಂಡನನ್ನು ಬರಲು ಹೇಳಿದಳು. ನಾನು ನನ್ನ ಗಂಡನನ್ನು ಕೇಳಿದೆ. ಅವರು ನನಗೆ ತುಂಬಾ ಕೆಲಸ ಇದೆ ಕಣೆ, ನೀನೇ ಹೋಗಿ ಬಾ ಎಂದರು. ನಾನು ಬೇಸರದಿಂದ ಹೊರಟೆ. ಅಂದಹಾಗೆ ನನ್ನ ಬಾಲ್ಯದ ಸ್ನೇಹಿತೆಯ ಹೆಸರು ಲಲಿತಾ. ನಾವು ಪ್ರೀತಿಯಿಂದ ಲಿಲ್ಲಿ ಎಂದು ಕರೆಯುತ್ತಿದ್ದೆವು. ನಮ್ಮಿಬ್ಬರ ನಡುವೆ ಎಷ್ಟು ಸ್ನೇಹವಿತ್ತೆಂದರೆ ಜೊತೆಯಲ್ಲಿ ಆಡುತ್ತಿದ್ದೆವು, ಜೊತೆಯಲ್ಲಿ ತಿರುಗಲು ಹೋಗುತ್ತಿದ್ದೆವು, ಅದೆಷ್ಟೇ ದುಬಾರಿ ವಸ್ತು ಇದ್ದರೂ ಹಂಚಿಕೊಳ್ಳುತ್ತಿದ್ದೆವು. ನನ್ನ ಬಾಲ್ಯದ ಅತ್ಯುತ್ತಮ ನೆನಪು ಅವಳು. ನಾನು ಲಿಲ್ಲಿಯ ಮನೆಗೆ ಹೋಗುವಾಗ ಸಂಜೆಯಾಗಿತ್ತು. ಹೋಗುತ್ತಿದ್ದಂತೆ ನನ್ನನ್ನು ಸ್ವಾಗತಿಸಿದಳು. ಅವಳ ಗಂಡನು ಕೂಡ ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಲಿಲ್ಲಿಯ ಗಂಡನ ಹೆಸರು ಗಗನ್. ಲಿಲ್ಲಿ ಬಗೆ ಬಗೆಯ ಅಡುಗೆ ಮಾಡಿದ್ದಳು. ಮದುವೆಯ ಮುಂಚೆ ಅವಳಿಗೆ ಅಡುಗೆ ಬರುತ್ತಿರಲಿಲ್ಲ. ನನಗೆ ತಿನ್ನುತ್ತಿದ್ದಂತೆ ಆಶ್ಚರ್ಯವಾಗಿತ್ತು. ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಳು. ಊಟ ಮುಗಿಸಿದ ನಂತರ ಗಗನ್ ಅವರು ಮಲಗಲು ಹೋದರು. ನಾನು ಮತ್ತು ಲಿಲ್ಲಿ ಅದೆಷ್ಟೋ ದಿನಗಳಾದ ನಂತರ ಒಟ್ಟಿಗೆ ಸೇರಿರುವುದರಿಂದ ನಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದೆವು. ಹೀಗೆ ಮಾತನಾಡುತ್ತಿರುವಾಗ ಲಿಲ್ಲಿ ನನ್ನ ಗಂಡನ ಬಗ್ಗೆ ಕೇಳಿದಳು. ನಾನು ಎಲ್ಲವನ್ನೂ ಹೇಳಿದೆ. ಅವಳು ಬೇಸರಗೊಂಡಳು. ಕೊನೆಗೆ ನಾನು ಲಿಲ್ಲಿ ಒಟ್ಟಿಗೆ ಮಲಗಿದೆವು. ಅದು ಸರಿಯಾಗಿ ರಾತ್ರಿ 1 ಗಂಟೆಯಾಗಿರಬಹುದು. ಯಾರೋ ಪಿಸುಗುಟ್ಟುವ ಸದ್ದು ಕೇಳಿಸಿತು. ನಾನು ನಿಧಾನವಾಗಿ ಮಾತುಗಳನ್ನು ಕೇಳಲು ಪ್ರಯತ್ನ ಮಾಡಿದೆ. ಅದು ಲಿಲ್ಲಿ ಮತ್ತು ಲಿಲ್ಲಿಯ ಗಂಡನ ಪಿಸುಗುಟ್ಟುವಿಕೆಯಾಗಿತ್ತು. ಲಿಲ್ಲಿಯ ಗಂಡ ಪ್ಲೀಸ್ ಬಾರೆ, ನನ್ನ ಸಾಮಾನು ನೀನು ಬೇಕು ಅನ್ನುತ್ತಿದೆ ಕಣೆ, ಬಾರೆ ಎನ್ನುತ್ತಿದ್ದ. ಲಿಲ್ಲಿ ನನ್ನ ಸ್ನೇಹಿತೆ ಇರುವಾಗ ಏನ್ರಿ ನಿಮ್ದು ಎನ್ನುತ್ತಿದ್ದಳು. ಹೇಗೋ ಅವಳ ಗಂಡನನ್ನು ಅವರ ಕೋಣೆಗೆ ಕಳುಹಿಸಿ ಬಂದು ನನ್ನ ಪಕ್ಕ ಬಂದು ಮಲಗಿದಳು. ನಾನು ನನ್ನ ಗಂಡ ಈ ರೀತಿಯಾಗಿ ಒಮ್ಮೆಯೂ ಕೇಳಲಿಲ್ಲವೆಂದು ನೆನೆಸಿಕೊಂಡಾಗ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಒಂದೇ ಸಮನೆ ಅಳಲು ಆರಂಭಿಸಿದೆ. ಲಿಲ್ಲಿ ಏನಾಯಿತು ಎಂದು ಗಾಬರಿಯಿಂದ ಕೇಳಿದಳು. ನಾನು ಎಲ್ಲವನ್ನೂ ಹೇಳಿದೆ. ಮತ್ತೆ ಮಲಗಿದೆವು. ಸ್ವಲ್ಪ ಹೊತ್ತಿನ ನಂತರ ನನ್ನ ಕಾಲನ್ನು ಯಾರೋ ಸವರಿದಂತಾಯಿತು. ಕಣ್ಣು ತೆರೆದು ನೋಡಿದೆ. ಗಗನ್ ಮತ್ತು ಲಿಲ್ಲಿ ತಮ್ಮ ಬಟ್ಟೆಗಳನ್ನು ಬಿಚ್ಚಿದ್ದರು. ಗಗನ್ನ 6 ಇಂಚಿನ ಸಾಮಾನು ನೋಡಿ ನನಗೆ ಆಶ್ಚರ್ಯವಾಯಿತು. ಲಿಲ್ಲಿ ಶುರು ಮಾಡೋಣವೇ ಎಂದು ನನ್ನ ಬಳಿ ಕೇಳಿದಳು. ನನಗೆ ಗಗನ್ ಸಾಮಾನು ನೋಡಿ ತಡೆದುಕೊಳ್ಳಲು ಆಗದೆ ಶುರು ಮಾಡೋಣ ಎಂದೆ. ಗಗನ್ ನನ್ನ ತೊಡೆಗಳಿಗೆ ಮುತ್ತಿಡುತ್ತಾ ನನ್ನ ಬಟ್ಟೆಗಳನ್ನು ಬಿಚ್ಚಿದ. ನನ್ನ ಬಾಯಿಗೆ ಅವನ ಸಾಮಾನು ತುರುಕಿ ಉಜ್ಜಿದ. ನಂತರ ನನ್ನ ಹಣ್ಣುಗಳನ್ನು ಅಮುಕುತ್ತಾ ನನ್ನ ಹಣ್ಣಿನ ರಸವನ್ನು ಹೀರಿದ. ಲಿಲ್ಲಿಯ ತೂತಿಗೆ ಸಾಮಾನು ತುರುಕಿ ಮಾಡಿದ. ಅದನ್ನು ನೋಡಿ ನನ್ನ ತೂತಿನಲ್ಲಿ ನೀರು ಹರಿಯಿತು. ಅದನ್ನು ನೋಡಿದ ಗಗನ್ ನನ್ನ ತೂತಿನ ರಸವನ್ನು ಹೀರಿದ. ನನ್ನ ತೂತಿಗೆ ಅವನ ಸಾಮಾನು ತುರುಕಿ ಉಜ್ಜಿದ. ನಾನು ನನ್ನ ಹಣ್ಣುಗಳನ್ನು ಅಮುಕುತ್ತಾ ಅವನನ್ನು ಇನ್ನಷ್ಟು ಕೆರಳಿಸಿದೆ. ಅವನು ನನ್ನ ಹಿಂದಿನ ತೂತಿಗೆ ಅವನ ಸಾಮಾನು ತುರುಕಿ ನನಗೆ ಮುತ್ತಿಡುತ್ತಾ ಉಜ್ಜಿದ. ನಂತರ ಲಿಲ್ಲಿಯ ತೂತಿಗೂ ಅವನ ಸಾಮಾನನ್ನು ತುರುಕಿ ನಮ್ಮಿಬ್ಬರ ಹಣ್ಣುಗಳ ಮೇಲೆ ಅವನ ರಸವನ್ನು ಚೆಲ್ಲಿದ. ನಂತರ ಮೂವರೂ ಒಟ್ಟಿಗೆ ಮಲಗಿದೆವು. ಬೆಳ್ಳಗ್ಗಿನ ಸಮಯದಲ್ಲಿ ಲಿಲ್ಲಿ ಬೇಗನೆ ಎದ್ದು ಮಾರ್ಕೆಟ್ಗೆ ಹೋಗಿದ್ದಳು. ನಾನು ಕಣ್ಣು ತೆರೆದು ನೋಡುವಾಗ ಗಗನ್ ನನ್ನ ಪಕ್ಕದಲ್ಲಿ ಮಲಗಿದ್ದ. ಅವನ ಸಾಮಾನನ್ನು ಹೊರತೆಗೆದು ಚೀಪಿದೆ. ಅವನಿಗೆ ಎಚ್ಚರವಾಯಿತು. ಅವನು ಮತ್ತೆ ಪುನಃ ನನ್ನ ಹಣ್ಣುಗಳನ್ನು ಅಮುಕುತ್ತಾ ನನ್ನ ತೂತಿಗೆ ಅವನ ಸಾಮಾನನ್ನು ತುರುಕಿ ಚೆನ್ನಾಗಿ ಮಾಡಿದ. ಅವನು ಮಾಡುವ ರಭಸಕ್ಕೆ ನನ್ನ ತೂತು ಕೆಂಪಾಗಿತ್ತು. ನನ್ನ ಹಿಂದಿನ ತೂತಿಗೆ ಅವನ ಸಾಮಾನು ತುರುಕಿ ಮಾಡಿ ರಸಬಿಟ್ಟ. ಹೀಗೆ ನಾನು 1 ವಾರ ಲಿಲ್ಲಿಯ ಮನೆಯಲ್ಲೇ ಇದ್ದೆ. ಪ್ರತಿದಿನ ರಾತ್ರಿ ಇಬ್ಬರಿಗೂ ಗಗನ್ ಮಾಡುತ್ತಿದ್ದ. ನಾನು ಆಗಾಗ ಲಿಲ್ಲಿಯ ಮನೆಗೆ ಬಂದು ಮಾಡಿಸಿಕೊಳ್ಳುತ್ತಿದ್ದೆ. ಹೀಗೆ ನನ್ನ ಬಾಲ್ಯದ ಗೆಳತಿ ಲಿಲ್ಲಿ ನನ್ನ ಜೀವನವನ್ನು ಪರಿಪೂರ್ಣವಾಗಿಸಿದಳು.